ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಸವಿತಾ ಮಾತಾಡ್ತಾ ಇದ್ದೀನಿ. ಭಾವಯಾನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹೆಚ್ಚಿಗೆ ಎಣ್ಣೆಯನ್ನು ಹೀರ್ಕೊಳ್ಳದೇ ಇರೋ ರೀತಿಯಲ್ಲಿ, ಜೊತೆಗೆ ತುಂಬ ಸಾಫ್ಟಾಗಿ ಅಂದರೆ ಮೃದುವಾಗಿ ಪೂರಿಯನ್ನು ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ಹೆಚ್ಚು ಮಸಾಲೆಗಳಿಲ್ಲದ ರೀತಿಯಲ್ಲಿ ತುಂಬ ಟೇಸ್ಟಿಯಾದಂತಹ ಸಾಗು ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಈ ವಿಡಿಯೋನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲೇ ಬರ್ತಕ್ಕಂತಹ ಬೆಲ್ ಗುರುತನ್ನು ಒತ್ತಿ. ಇದರಿಂದ ನಾನು ಹೊಸದಾಗಿ ಹಾಕ್ತಕ್ಕಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ಬೆಲ್ ಗುರುತನ್ನು ಒತ್ತುವಾಗ 3 ಆಪ್ಷನ್ಸ್ ಬರುತ್ತೆ. ಅದರಲ್ಲಿ ಆಲ್ ಅನ್ನೋ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಿ. ಆಗ ನಾನು ಹಾಕ್ತಕ್ಕಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ನಾನು ಮಾಡಿರ್ತಕ್ಕಂತಹ ಈ ಪೂರಿ ಸಾಗು ಟೇಸ್ಟು ನಿಮಗೆ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಬನ್ನಿ ಶುರು ಮಾಡೋಣ ಭಾವಯಾನ. ಫ್ರೆಂಡ್ಸ್, ಮೊದಲಿಗೆ ನಾನು ಪೂರಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾನು ಈ ಬೌಲ್ನಲ್ಲಿ 4 ಬೌಲ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಜೊತೆಗೆ 1/4 ಸ್ಪೂನಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಜೊತೆಗೆ 1 ಬೌಲು ಮೊಸರನ್ನು ತೊಗೊಂಡಿದ್ದೀನಿ. ಉಪ್ಪನ್ನು ಮತ್ತು ಮೊಸರನ್ನು ಇದಕ್ಕೆ ಹಾಕಿ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಪೂರಿಗೆ ಮೊಸರನ್ನು ಹಾಕಿ ಕಲಸೋದ್ರಿಂದ ಸ್ಮೂತಾಗಿ ಉಬ್ಬಿ ಬರುತ್ತೆ. ಜೊತೆಗೆ ಎಣ್ಣೆಯನ್ನು ಕೂಡ ಹೆಚ್ಚಾಗಿ ಹೀರ್ಕೊಳ್ಳೋದಿಲ್ಲ. ಈಗ ಈ ಉಪ್ಪು, ಮೊಸರು ಮತ್ತು ಗೋಧಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾನು ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಕಲಿಸ್ಕೊಳ್ತೀನಿ. ಪೂರಿ ಮಾಡೋದಕ್ಕೆ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ನಾವು ಚಪಾತಿ ಹಿಟ್ಟಿಗೆ ಕಲಿಸೋದಕ್ಕಿಂತ ಸ್ವಲ್ಪ ಗಟ್ಟಿ ಇದ್ದರೆ ಒಳ್ಳೆಯದು. ಅದಕ್ಕೆ ನಾನು ಒಂದೇ ಸಲ ನೀರು ಹಾಕಿ ಕಲಿಸ್ತಾ ಇಲ್ಲ, ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಕಲಿಸ್ತಾ ಹೋಗ್ತೀನಿ. ಸ್ವಲ್ಪ ಗಟ್ಟಿಯಾಗಿ ಕಲಿಸೋಕೆ ಬೇಕಾಗಿರೋದ್ರಿಂದ ಸಡನ್ನಾಗಿ ನೀರು ಹಾಕಿ ತೆಳ್ಳಗಾಗ್ಬಿಟ್ಟೆ ಮತ್ತೆ ಇನ್ನೊಂದಷ್ಟು ಹಿಟ್ಟು ಹಾಕ್ಕೊಳ್ಳೋದು ಆ ಥರ ಆಗುತ್ತೆ. ಒಂದೇ ಸಮಕ್ಕೆ ಸ್ವಲ್ಪ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸಿದ್ರೆ ಪೂರಿ ಚೆನ್ನಾಗಿ ಬರುತ್ತೆ. ಜೊತೆಗೆ ಎಣ್ಣೆನೂ ಕೂಡ ಹೆಚ್ಚಾಗಿ ಹೀರ್ಕೊಳ್ಳೋದಿಲ್ಲ. ನೋಡಿ, ಈಗ ಹಿಟ್ಟನ್ನು ಫುಲ್ ಕಲಸಿ ಆಯಿತು. ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಕಲಸಿ ಆದಮೇಲೆ ಅದು ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಹದವಾಗಿ ನಾದ್ಕೊಂಡು ನಂತರ ಅದನ್ನು ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಬಿಡಿ. ಈಗ ನೋಡಿ ಫ್ರೆಂಡ್ಸ್, ನಾನು ಒಂದು ಅರ್ಧ ಗಂಟೆ ಬಿಟ್ಟಾಯಿತು. ಈಗ ಅದನ್ನು ತೊಗೊಳ್ತಾ ಇದ್ದೀನಿ. ತೊಗೊಂಡಾಗ ಒಂದು ಸ್ವಲ್ಪ ಈ ರೀತಿ ಅದನ್ನು ಮಿದ್ಕೊಳ್ಳೋದು ಅಂತೀವಲ್ಲ, ಈ ರೀತಿ ಚೆನ್ನಾಗಿ ಮಿದ್ಕೊಂಡ್ರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಹಿಟ್ಟು. ನಂತರ ನಾವು ಉಂಡೆಗಳನ್ನು ಮಾಡ್ಕೊಳ್ಳೋಣ. ನಾವು ಪೂರಿ ತುಂಬ ಚಿಕ್ಕದಾಗಿ ಬೇಕು ಅಂತಂದರೆ ಸ್ವಲ್ಪ ಚಿಕ್ಕದಾಗಿ ಉಂಡೆಗಳನ್ನು ಮಾಡ್ಕೊಳ್ಳಿ. ನಾನು ಮಾಡ್ಕೊಳ್ತಾ ಇರೋ ಉಂಡೆಗಳು ಮೀಡಿಯಮ್ ಆಗಿ, ತುಂಬ ದೊಡ್ಡದೂ ಅಲ್ಲ ತುಂಬ ಚಿಕ್ಕದೂ ಅಲ್ಲ, ಆ ರೀತಿ ಬರೋ ರೀತಿ ಈ ಹಿಟ್ಟುಗಳನ್ನು ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈಗ ನಾನು ಎಣ್ಣೆಯನ್ನು ಕಾಯೋದಕ್ಕೆ ಇಡ್ತಾಯಿದ್ದೀನಿ. ಪೂರಿಯನ್ನು ಎಣ್ಣೆಯಲ್ಲಿ ಕರಿಯೋದಕ್ಕೋಸ್ಕರ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಇವಾಗ ಆ ಎಣ್ಣೆ ಕಾಯೋ ಅಷ್ಟರಲ್ಲಿ ಒಂದಷ್ಟು ಪೂರಿಗಳನ್ನು ನಾವು ಲಟ್ಟಿಸ್ಕೊಳ್ಳೋಣ. ಸ್ವಲ್ಪ ಒಣಗಿರೋ ಹಿಟ್ಟಿನಲ್ಲಿ ಅದ್ಕೊಂಡು ಪೂರಿಯನ್ನು ಲಟ್ಟಿಸ್ಕೊಳ್ಳೋಣ. ಫ್ರೆಂಡ್ಸ್, ಪೂರಿಯನ್ನು ಲಟ್ಟಿಸುವಾಗೂ ಅಷ್ಟೇ ತುಂಬ ಹಾರ್ಡಾಗಿ ಅಂದರೆ ತುಂಬ ಒತ್ತಿ ಪೂರಿಯನ್ನು ಲಟ್ಟಿಸಬಾರ್ದು, ಸ್ಮೂತಾಗಿ ಲಟ್ಟಿಸ್ಬೇಕು. ಜೊತೆಗೆ ತುಂಬ ತೆಳ್ಳಗೆ ಮಾಡಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು. ಪೂರಿ ಚೆನ್ನಾಗಿ ಉಬ್ಬಿ ಬರಬೇಕು ಅಂದರೆ ತುಂಬ ತೆಳ್ಳಗೆ ಮಾಡಬಾರ್ದು. ಈಗ ನೋಡಿ, ನಾನು ಮಾಡಿರ್ತಕ್ಕಂಥ ಪೂರಿ ಇಷ್ಟು ದಪ್ಪ ಇದೆ. ಈ ರೀತಿ ದಪ್ಪವಾಗಿ ನೀವು ಲಟ್ಟಿಸ್ಕೋಬೇಕು. ತುಂಬ ತೆಳ್ಳಗೆ ಲಟ್ಟಿಸಿದ್ರೆ ಅದು ಗಟ್ಟಿ ಆಗುತ್ತೆ, ಜೊತೆಗೆ ಅದು ಉಬ್ಬಿ ಬರಲ್ಲ, ಚಪಾತಿ ರೀತಿನಲ್ಲಾಗುತ್ತೆ. ಆದ್ದರಿಂದ ಎಣ್ಣೆಯಲ್ಲಿ ಕರೆದಾಗ ಪೂರಿ ಚೆನ್ನಾಗಿ ಉಬ್ಬಿ ಬರಬೇಕು ಅಂತ ಅಂದರೆ ಸ್ವಲ್ಪ ದಪ್ಪದಾಗೆ ಪೂರಿಗಳನ್ನು ಲಟ್ಟಿಸ್ಕೋಬೇಕು. ಫ್ರೆಂಡ್ಸ್, ನಾನು ಒಂದಷ್ಟು ಪೂರಿಗಳನ್ನು ಲಟ್ಟಿಸ್ಕೊಳ್ತೀನಿ. ಅಷ್ಟರಲ್ಲಿ ಎಣ್ಣೆ ಕಾಯುತ್ತೆ. ನಂತರ ನಾವು ಎಣ್ಣೆಯಲ್ಲಿ ಹಾಕಿ ಪೂರಿಯನ್ನು ಕರ್ಕೊಳ್ಳೋಣ. ನೋಡಿ, ಮೊದಲಿಗೆ ನಾನು ಇಷ್ಟು ಪೂರಿಗಳನ್ನು ಲಟ್ಟಿಸಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾಯ್ದಿದೆ. ತುಂಬ ಚೆನ್ನಾಗಿ ಎಣ್ಣೆ ಕಾಯಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಅದು ಉಬ್ಬೋದಿಲ್ಲ. ಚೆನ್ನಾಗಿ ಎಣ್ಣೆ ಕಾದ ನಂತರನೇ ನೀವು ಪೂರಿಯನ್ನು ಅದರಲ್ಲಿ ಹಾಕಿ, ಇಲ್ಲಾಂದರೆ ಅದು ಚೆನ್ನಾಗಿ ಉಬ್ಬಿ ಬರೋದಿಲ್ಲ ಮತ್ತು ಚೆನ್ನಾಗಿ ಬೇಯೋದಿಲ್ಲ. ತೀರಾ ಮೀಡಿಯಮ್ ಉರಿನಲ್ಲೂ ಇಟ್ಕೋಬೇಡಿ, ತೀರಾ ಹೈ ಫ್ಲೇಮಲ್ಲೂ ಇಟ್ಕೋಬೇಡಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದು ಹದವಾಗಿ ಉರಿಯನ್ನು ಇಟ್ಕೊಂಡು ಎಣ್ಣೆಯಲ್ಲಿ ಪೂರಿಯನ್ನು ಕರಿಬೇಕು. ಫ್ರೆಂಡ್ಸ್, ಇಲ್ಲಿ ನಾನು ಮೊದಲಿಗೆ ಕರೆದಿರ್ತಕ್ಕಂತಹ ಪೂರಿ ಸರಿಯಾಗಿ ಬೆಂದಿಲ್ಲ, ಯಾಕೆಂದರೆ ಇನ್ನೊಂದು ಚೂರು ಎಣ್ಣೆ ಕಾಯಬೇಕಾಗಿತ್ತು. ನೀವು ಅಷ್ಟೇ ಅದನ್ನು ನೋಡಿಕೊಂಡು ಸರಿಯಾಗಿ ಕಾಯಿಸ್ಕೊಳ್ಳಿ. ನೆಕ್ಸ್ಟ್ ಹಾಕ್ತಕ್ಕಂತಹ ಎಲ್ಲ ಪೂರಿಗಳು ಕರೆಕ್ಟಾಗಿ ಬೇಯುತ್ತೆ. ಫ್ರೆಂಡ್ಸ್, ಪೂರಿಯನ್ನು ಬೇಯಿಸುವಾಗ ಇನ್ನೊಂದು ಟಿಪ್ಸ್ ಅಂತಲೇ ಹೇಳಬಹುದು. ಈ ರೀತಿ ಉಬ್ಬಿ ಬರಬೇಕು ಅಂತಂದರೆ ನೀವು ಪೂರಿಯನ್ನು ಎಣ್ಣೆಯಲ್ಲಿ ಹಾಕಿದ ತಕ್ಷಣವೇ
ಸ್ವಲ್ಪ ಅದು ಎಣ್ಣೆ ಅದರೊಳಗಡೆ ಹೋಗಿದ ತಕ್ಷಣ ನೀವು ಅದನ್ನು ಮೇಲಿಂದ ಹಿಂಗೆ ಒತ್ತುತ್ತಾ ಇರಬೇಕು. ನೋಡಿ ಈಗ ತೋರಿಸ್ತಿದ್ದೀನಲ್ಲ, ಈ ರೀತಿ ಒತ್ತುತ್ತಾ ಇರಬೇಕು. ಈ ರೀತಿ ಒತ್ತೋದ್ರಿಂದ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಹಾಗಂತ ತುಂಬ ಪ್ರೆಷರ್ ಹಾಕಿ ಈ ರೀತಿ ಪ್ರೆಸ್ ಮಾಡಬಾರ್ದು. ಸ್ಮೂತಾಗಿ ಲೈಟಾಗಿ ಈ ರೀತಿ ಪ್ರೆಸ್ ಮಾಡ್ತಾಯಿದ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಜೊತೆಗೆ ನೋಡಿ ತಿರುಗಿಸಿ ಹಾಕಿದಾಗ ಪೂರಿ ಕೂಡ ಚೆನ್ನಾಗಿ ಬೇಯುತ್ತೆ. ನೋಡಿ ಇನ್ನೊಂದು ಸಲ ಈ ರೀತಿ ನಿಧಾನವಾಗಿ ಒತ್ತಿ ನಂತರ ತಿರುಗಿಸಿ ಹಾಕಿದ್ಮೇಲೂ ಅಷ್ಟೇ ಸ್ವಲ್ಪ ಒತ್ತುತ್ತಾ ಇರಿ. ಆಗ ಹಿಂದಗಡೆ ಭಾಗನೂ ಸಹ ಚೆನ್ನಾಗಿ ಬೇಯುತ್ತೆ. ಫ್ರೆಂಡ್ಸ್, ಈಗ ಇಷ್ಟು ಪೂರಿಗಳನ್ನು ನಾನು ರೆಡಿ ಮಾಡಿದ್ದೀನಿ. ಪೂರಿಗಳನ್ನು ಮೊದಲೇ ಕರೆದಿಡೋದಕ್ಕಿಂತ ನಾವು ತಿನ್ನೋವಾಗ ಅವಾಗವಾಗ ಕರೆದಿಟ್ಕೊಳ್ಳೋದು ಒಳ್ಳೆಯದು. ಇಲ್ಲಾಂದರೆ ಎಲ್ಲ ಒಳಗಡೆ ಹೋಗಿ ಅಪ್ಪಚ್ಚಿ ಥರ ಆಗಿಬಿಡುತ್ತೆ. ಫ್ರೆಂಡ್ಸ್, ಈಗ ನಾನು ಸಾಗು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಫಸ್ಟು ಒಗ್ಗರಣೆಗೆ ಏನೇನು ಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು 3ರಿಂದ 4 ಸ್ಪೂನ್ ಎಣ್ಣೆ, 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಸಾಸಿವೆ, 3ರಿಂದ 4 ಹಸಿಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ನಾನು ಇಲ್ಲಿ ಖಾರದ ಪುಡಿಯನ್ನು ಯೂಸ್ ಮಾಡ್ತಾಯಿಲ್ಲ. ನಂತರ ಸ್ವಲ್ಪ ಕರಿಬೇವಿನ ಎಲೆಗಳು, ನಂತರ 2 ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ತರಕಾರಿ ಏನೇನು ಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. 1/4 kgಗಿನ್ನ ಸ್ವಲ್ಪ ಕಡಿಮೆ ಬೀನ್ಸು, ನೆನೆಸಿಟ್ಟಿರ್ತಕ್ಕಂತಹ ಬಟಾಣಿ, 1 ಆಲೂಗಡ್ಡೆ, 1 ಕ್ಯಾರೆಟು, 1.5 ಟೊಮೆಟೊ, ಚಿಕ್ಕದೊಂದು ಕ್ಯಾಪ್ಸಿಕಮನ್ನು ನಾನು ತೊಗೊಂಡಿದ್ದೀನಿ. ನಂತರ ಈಗ ತೋರಿಸ್ತಾ ಇರ್ತಕ್ಕಂತಹದ್ದು ನಾನು ಮಿಕ್ಸಿನಲ್ಲಿ ರುಬ್ಬಕ್ಕೆ ಹಾಕ್ಕೊಳ್ಳೋದು ಏನೇನು ಅಂತ ತೋರಿಸ್ತಾ ಇದ್ದೀನಿ. 1 ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ತೆಂಗಿನಕಾಯಿ ತುರಿ, 2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಡಲೆ ಸ್ವಲ್ಪ, ನಾನು ಸಾಂಬಾರು ಪೌಡ್ರ್ ಮಾಡ್ತೀನಲ್ಲ ಅದು 1 ಸ್ಪೂನ್ ಸಾಂಬಾರು ಪೌಡರು. ಫ್ರೆಂಡ್ಸ್, ನಾನು ಈ ಸಾಂಬಾರು ಪೌಡರ್ ಮಾಡೋದು ಹೇಗೆ ಅನ್ನೋದನ್ನು ಪಾರ್ಟ್ 1 ಸಾಂಬಾರು ಪೌಡರಲ್ಲಿ ತೋರಿಸಿದ್ದೀನಿ. ಅದು ನೋಡ್ಕೊಳ್ಳಿ. ಕಡಲೆಯನ್ನು ಏನಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಸಾಗು ಮಂದ ಬರೋದಕ್ಕೂ ಕಡಲೆಯನ್ನು ರುಬ್ಬೋದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಈಗ ಎಣ್ಣೆ ಕುಕ್ಕರ್ನಲ್ಲಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯಿಸ್ಬಿಟ್ಟು ಸಾಸಿವೆ, ಕಡಲೆಬೇಳೆಯನ್ನು ಹಾಕಿ ನಂತರ ಕರಿಬೇವು, ಹಸಿಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ನಂತರ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಇದಿಷ್ಟು ಸ್ವಲ್ಪ ಚೆನ್ನಾಗಿ ಬೆಂದ ನಂತರ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋ ಥರ ಬೇಯಿಸಿ, ಗೋಲ್ಡನ್ ಬ್ರೌನ್ ಬರೋ ಥರ ಬೇಯಿಸಿ, ನಂತರ ಎಲ್ಲ ತರಕಾರಿಗಳನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಫಸ್ಟೇ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ಮು, ಬೀನ್ಸು, ಆಲೂಗಡ್ಡೆ, ಕ್ಯಾರೆಟು, ಈಗ ಬಟಾಣಿಯನ್ನು ಹಾಕಿದೆ. ನಂತರ ಟೊಮೊಟೊ, ಇದಿಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹೊತ್ತೋದು ಸಣ್ಣ ಉರಿನಲ್ಲಿ ತರಕಾರಿಗಳು ಎಣ್ಣೆಯಲ್ಲಿ ಫ್ರೈ ಆಗಲಿ. ಈಗ ರುಬ್ಬೋದಕ್ಕೆ ನಾನು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಾಂಬಾರು ಪೌಡರು ಮತ್ತು ತೆಂಗಿನಕಾಯಿ ತುರಿ, ಸ್ವಲ್ಪ ಕಡಲೆಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ರುಬ್ಕೊಂಡ ನಂತರ ಈ ತರಕಾರಿಗಳನ್ನೆಲ್ಲ ಫ್ರೈ ಮಾಡೋದಕ್ಕಿಟ್ಟಿದ್ವಲ್ಲ ಅದರಲ್ಲಿ ರುಬ್ಬಿರ್ತಕ್ಕಂತಹ ಮಸಾಲೆಯನ್ನು ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಮಸಾಲೆ ಎಲ್ಲ ಹಾಕಿ ಆದಮೇಲೆ ಅದರಲ್ಲಿರ್ತಕ್ಕಂತಹ ಮಸಾಲೆಯನ್ನು ಮತ್ತೆ ಸ್ವಲ್ಪ ನೀರು ಹಾಕಿ, ಅಂದರೆ ಜಾರಲ್ಲಿರ್ತಕ್ಕಂತಹ ಮಸಾಲೆ ಎಲ್ಲ ನೀಟಾಗಿ ಬರಲಿ ಅಂತ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಸಹ ಇದರಲ್ಲಿ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ತರಕಾರಿ ಎಲ್ಲ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಯಾವುದೇ ಮಸಾಲೆಯನ್ನು ಬಳಸಿಲ್ಲ ಅಂತ ಹೇಳಿದೆ. ಜೊತೆಗೆ ಈಗ 1.5 ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀನಿ. ಫ್ರೆಂಡ್ಸ್, ನೀವು ಬೇಕಿದ್ದರೆ ಲಾಸ್ಟಲ್ಲಿ ಎಲ್ಲ ಬೆಂದು ನಾವು ಕುಕ್ಕರ್ ಓಪನ್ ಮಾಡಿದ್ಮೇಲೆ ಉಪ್ಪು ಎಲ್ಲ ಸಮವಾಗಿದೆಯಾ ಅಂತ ನೋಡಿಕೊಂಡು ಮತ್ತೆ ನೀವು ಬೇಕಿದ್ದರೆ ಉಪ್ಪನ್ನು ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ನೋಡಿ, ಇಷ್ಟು ನೀರನ್ನು ನಾನು ಹಾಕಿದ್ದೀನಿ. ಇಷ್ಟ ಆದರೆ ಸಾಕಾಗುತ್ತೆ ತರಕಾರಿ ಬೇಯೋದಕ್ಕೆ. ತರಕಾರಿ ಸ್ವಲ್ಪ ಮುಳುಗೋವಷ್ಟು ಇದ್ದರೆ ಸಾಕು. ಪೂರಿಗೆ ಸಾಗು ಸ್ವಲ್ಪ ತೆಳ್ಳಗೆ ಬೇಕಾಗಿರೋದ್ರಿಂದ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ. ಬಟ್ ನೀವು ಕಡಲೆಯನ್ನು ಎಷ್ಟು ಹಾಕಿರ್ತೀರ ಅದು ಎಷ್ಟು ಮಂದ ಬರುತ್ತೆ ಅನ್ನೋದು ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಳ್ಳಿ. ಈಗ ನಾನು ಈ 2 ವಿಷಲನ್ನು ಬರ್ಸ್ಕೊಂಡಿದ್ದೀನಿ. ಕುಕ್ಕರ್ 2 ವಿಷಲ್ ಬಂದು ಆರಿ ಆದಮೇಲೆ ನೋಡಿ ಈ ರೀತಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಸಾಗುಗೆ ಆದಷ್ಟು ಚೆನ್ನಾಗಿ ತರಕಾರಿ ಬೆಂದ್ರೇ ಚೆಂದ, ಹಾಗಾಗಿ ನಾನು ಕುಕ್ಕರಲ್ಲೇ ಇಟ್ಟಿದ್ದು. ನೋಡಿ, ಈ ರೀತಿ ಬೆಂದಾದಮೇಲೆ ನಾನು ಸ್ವಲ್ಪ ಉಪ್ಪು ಎಲ್ಲ ಎಷ್ಟಿದೆ ನೋಡಿಕೊಂಡು, ಈಗ ಕಡಿಮೆ ಇತ್ತು ಅಂದ್ಬಿಟ್ಟು ಇನ್ನೊಂದು ಅರ್ಧ ಸ್ಪೂನ್ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ನೀರು ಸಹ ಸೇರಿಸ್ಕೊಳ್ತಾ ಇದ್ದೀನಿ, ತುಂಬ ಗಟ್ಟಿ ಇತ್ತು ಅನ್ನೋ ಕಾರಣಕ್ಕೆ. ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಫ್ರೆಂಡ್ಸ್, ಇಷ್ಟ ಆದರೆ ಚೆನ್ನಾಗಿ ಕುದ್ದ ನಂತರ ಇದು ಪೂರಿ ಜೊತೆ ತಿನ್ನೋದಕ್ಕೆ ಸಾಗು ರೆಡಿಯಾಗಿದೆ. ಇವತ್ತಿನ ನನ್ನ ಈ ವಿಡಿಯೋ ಪೂರಿ ಮತ್ತು ಸಾಗು ಮಾಡಿರ್ತಕ್ಕಂತಹ ವಿಡಿಯೋ ಹೇಗಿತ್ತು ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಈ ಚಾನಲ್ನಲ್ಲಿ ಹೊಸದಾಗಿ ವಿಡಿಯೋನ ನೋಡ್ತಾ ಇರ್ತಕ್ಕಂತಹವರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.